going to deal with the 6th unit of second year PUC English textbook, When You're Old, written by 20th century Irish poet, a Nobel laureate, W.B. Yeats. The sentiments expressed in this poem are closely associated with his real life experience. He was in love with Maud Gonne, an Irish actress and a revolutionary. He had proposed to her on several occasions but was rejected. This poem, as many see, is written with her in mind. Let us know some of the important key points on this poem. Here, the speaker is addressing his lady love in the present, and he takes her to an unreal condition in the future. He asks her to imagine herself to be an old woman, and when she becomes an old woman, he wants her to recall her past memories and her youthful days. When she recalls her youthful days, she must remember that many men are attracted by her physical beauty, but it is only the speaker who is attracted by her pilgrim soul. So here, the love exhibited by the suitors may not last long and may even change as she grows old. On the contrary, the love by the speaker is constant and unconditional. He loves her pilgrim soul as well as the changes in her face. So ಈಗ ನಾವು ಇಲ್ಲಿ ಈ ಪದ್ಯದಲ್ಲಿ ನೋಡಬೇಕಾದ್ರೆ ಕವಿ ತನ್ನ ಪ್ರೇಯಸಿಯಿಂದ ತಿರಸ್ಕೃತನಾಗಿದ್ದಾನೆ. ಹಾಗೆ ತಿರಸ್ಕೃತಗೊಂಡಂತಹ ಈ ಕವಿ ತನ್ನ ಒಂದು ಪ್ರೀತಿಯ ನಿಜವಾದ ಪ್ರೀತಿಯನ್ನು ಮತ್ತೆ ಪರಿಗಣಿಸಬೇಕು ಅಂತಹ ಒಂದು ಬಯಕೆ ಅವನಲ್ಲಿದೆ. ಜೊತೆಗೆ ಒಂದು ಎಚ್ಚರಿಕೆನೂ ಕೂಡ, ಅಂದರೆ ಮುಂದೊಂದು ದಿನದಲ್ಲಿ ಅವಳು ಪಶ್ಚಾತ್ತಾಪ ಪಡ್ತಾಳೆ, ಈಗ ಅವಳು ತನ್ನ ನಿಜವಾದ ಪ್ರೀತಿನ ಅವಳು ಅರ್ಥ ಮಾಡ್ಕೊಳ್ಳದೆ ಇದ್ರೆ, ಒಪ್ಕೊಳ್ಳದೆ ಇದ್ರೆ ಅಂತಕ್ಕಂತಹ ಒಂದು ಎಚ್ಚರಿಕೆನೂ ಕೂಡ ಇಲ್ಲಿ ಕವಿ ಕೊಡಲಿಕ್ಕೆ ಬಯಸ್ತಾ ಇದ್ದಾನೆ. ಇನ್ನು ನಾವು ಪೊಯಮ್ ನೋಡಿದ್ರೆ, ಈ ಪೊಯಮಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಇದು ಆಲ್ರೆಡಿ ನೀವು ಓದಿರ್ತಕ್ಕಂಥದ್ದು. ಹಾಗಾಗಿ ಈ ಪದ್ಯದಲ್ಲಿ ಇರ್ತಕ್ಕಂತಹ ಸಮ್ ಆಫ್ ದ ಇಂಪಾರ್ಟೆಂಟ್ ಫ್ರೇಸಸ್ ಕಡೆ ನಾವು ಗಮನ ಕೊಡೋಣ. ಯಾಕೆಂದರೆ ಈ ಒಂದು ಫ್ರೇಸಸ್ಗಳು ನೀವು 1 ಮಾರ್ಕ್ ಕ್ವಶನನ್ನು ಅಟೆಂಡ್ ಮಾಡೋದಕ್ಕೆ, ಜೊತೆಗೆ ಈ ಫ್ರೇಸಸ್ಸನ್ನು ನೀವು 4 ಮಾರ್ಕ್ಸ್ ಕ್ವಶನಲ್ಲಿ ನೀವು ಬಳಸಿದರೆ ನಿಮ್ಮ ಆನ್ಸರ್ಸ್ ತುಂಬ ಇಫೆಕ್ಟಿವ್ ಆಗಿ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ದ ಪೊಯಮ್ ಹಿಯರ್, ದ ಸ್ಪೀಕರ್ ಈಸ್ ಡೈರೆಕ್ಟ್ಲಿ ಅಡ್ರೆಸ್ಸಿಂಗ್ ಹಿಸ್ ಬಿಲವ್ಡ್. When you are old and grey and full of sleep and nodding by the fire. Here, you here refers to his beloved. He is addressing his beloved. ನೀವು ಆನ್ಸರಲ್ಲಿ ಹೂ ಡಸ್ ಯು ರೆಫರ್ ಟು ಅಂತ ಹೇಳಿ ಕ್ವಶನ್ ಬಂತು ಅಂತ ಹೇಳಿದರೆ, ಯು ಹಿಯರ್ ರೆಫರ್ಸ್ ಟು ಹಿಸ್ ಬಿಲವ್ಡ್, ಹಿಸ್ ಲೇಡಿ ಲವ್ ಅಂತ ಹೇಳಿ ಬರೀಬೋದು. ಜೊತೆಗೆ old and grey, full of sleep and nodding by the fire, all these phrases refer to the old age. Next line ನೋಡೋಣ. Take down this book and slowly read ಅಂತ ಹೇಳಿ ಇದೆ. ಇಲ್ಲಿ the poet wants her to imagine herself to be an old woman and he wants her to recall her past days. When she is old, he wants her to take down the book and slowly read. 1 mark question ಕೇಳ್ಬೋದು. What does the poet want her to do when she is old ಅಂತಕ್ಕಂಥ ಕ್ವಶನ್ನಿಗೆ he asks her to take down the book and slowly read ಅಂತ ಹೇಳಿ. ಹಾಗಾದರೆ ದಿಸ್ ಬುಕ್ ಅಂತ ಹೇಳಿದರೆ ಏನು? ಇಲ್ಲಿ ದಿಸ್ ಬುಕ್ ಅಂತ ಹೇಳಿದರೆ, the book here is the book of the poems that he has written on her, ಅಥವಾ ಮೆಮೊರೀಸ್ ಆಗಿರ್ಬೋದು. ಆ್ಯಂಡ್ ಡ್ರೀಮ್ ಆಫ್ ದ ಸಾಫ್ಟ್ ಲುಕ್ ಅಂತ ಹೇಳಿದೆ. ದ ಐಸ್ ಹ್ಯಾಡ್ ಒನ್ಸ್ ಅಂತ ಹೇಳಿ, ಡ್ರೀಮ್ ಆಫ್ ದ ಸಾಫ್ಟ್ ಲುಕ್. ಸಾಫ್ಟ್ ಲುಕ್, ವಾಟ್ ಡಸ್ ದ ಫ್ರೇಸ್ ಸಾಫ್ಟ್ ಲುಕ್ ರೆಫರ್ ಟು ಅಂತ ಹೇಳಿ ಕೇಳಿದರೆ, ಸಾಫ್ಟ್ ಲುಕ್ ಹಿಯರ್ ರೆಫರ್ಸ್ ಟು ಹರ್ ಫಿಸಿಕಲ್ ಬ್ಯೂಟಿ. ಆ್ಯಂಡ್ 1 more question can be asked, ವಾಟ್ ಡಸ್ ದ ಪೊಯೆಟ್ ಆಸ್ಕ್ ಹರ್ ಟು ಡ್ರೀಮ್ ಆಫ್ ವೆನ್ ಶಿ ಈಸ್ ಓಲ್ಡ್ ಅಂತ ಹೇಳಿ ಕೇಳಿದರೆ, ಹಿ ಆಸ್ಕ್ ಹರ್ ಟು ಡ್ರೀಮ್ ಆಫ್ ದ ಸಾಫ್ಟ್ ಲುಕ್ ಅಂತ ಹೇಳಿ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಲಾಸ್ಟ್ ಲೈನಲ್ಲಿ ನೋಡಿ, ಆಫ್ ದೇರ್ ಶ್ಯಾಡೋಸ್ ಡೀಪ್ ಅಂತಕ್ಕಂಥ ಒಂದು ಫ್ರೇಸ್, ಶ್ಯಾಡೋಸ್ ಡೀಪ್ ಅಂತಕ್ಕಂಥ ಒಂದು ಫ್ರೇಸ್ ಇದೆ. ಹಿಯರ್ ಶ್ಯಾಡೋಸ್ ಡೀಪ್ ರೆಫರ್ಸ್ ಟು ದ ಮೆಮೊರೀಸ್ ಆಫ್ ದ ಪಾಸ್ಟ್ ಅಂತ ಹೇಳಿ ಇಲ್ಲಿ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಸ್ಟ್ಯಾನ್ಸನ ನೋಡೋಣ. ಹೌ ಮೆನಿ ಲವ್ಡ್ ಯುವರ್ ಮೊಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್ ಆ್ಯಂಡ್ ಲವ್ಡ್ ಯುವರ್ ಬ್ಯೂಟಿ ವಿತ್ ಲವ್ ಫಾಲ್ಸ್ ಆರ್ ಟ್ರೂ ಅಂತ ಇದೆ. ಇಲ್ಲಿ
ಮೊಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್ ಅಂತಕ್ಕಂತಹ ಫ್ರೇಸ್ ಇದೆ ನೋಡಿ. ಗ್ಲಾಡ್ ಗ್ರೇಸ್ ಹಿಯರ್ ರೆಫರ್ಸ್ ಟು ಹರ್ ಬ್ಯೂಟಿ, ಹರ್ ಫಿಸಿಕಲ್ ಬ್ಯೂಟಿ. ಮತ್ತು ಇನ್ನೊಂದು ಕ್ವಶನ್ ಕೇಳ್ಬೋದು ಇಲ್ಲಿ, ವಾಟ್ ಡಿಡ್ ದ ಮೆನ್ ಲವ್ ಅಬೌಟ್ ಹರ್ ಅಂತಕ್ಕಂಥ ಒಂದು ಕ್ವಶನ್ಗೆ ಆನ್ಸರು ಮೊಮೆಂಟ್ಸ್ ಆಫ್ ಗ್ಲಾಡ್ ಗ್ರೇಸ್, ಹರ್ ಫಿಸಿಕಲ್ ಬ್ಯೂಟಿ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಹಾಗೆಯೇ ಆ್ಯಂಡ್ ಒನ್ ಮ್ಯಾನ್ ಲವ್ಡ್ ದ ಪಿಲ್ಗ್ರಿಮ್ ಸೋಲ್ ಇನ್ ಯು ಅಂತ ಇದೆ. ಇಲ್ಲಿ ಒನ್ ಮ್ಯಾನ್, ಹೂ ಇಸ್ ದಿಸ್ ಒನ್ ಮ್ಯಾನ್? ಒನ್ ಮ್ಯಾನ್ ಹಿಯರ್ ರೆಫರ್ಸ್ ಟು ದ ಸ್ಪೀಕರ್. ಆ್ಯಂಡ್ ಇನ್ನೊಂದು ಕ್ವಶನ್ ಕೇಳ್ಬೋದು, ವಾಟ್ ಡಸ್ ದ ಸ್ಪೀಕರ್ ಲವ್ ಅಬೌಟ್ ಹರ್ ಅಂತಕ್ಕಂಥ ಕ್ವಶನ್ ಕೇಳ್ಬೋದು. ಹಿ ಲವ್ಸ್ ಹರ್ ಪಿಲ್ಗ್ರಿಮ್ ಸೋಲ್ ಅಂತಕ್ಕಂಥದ್ದು ನಿಮ್ಮ ಆನ್ಸರ್ ಆಗಿರಬೇಕು. ಹಾಗೆ ಲಾಸ್ಟ್ ಲೈನ್ ನೋಡಿ, ಲವ್ ದ ಸಾರೋಸ್ ಆಫ್ ದ ಚೇಂಜಿಂಗ್ ಫೇಸ್ ಅಂತ ಹೇಳಿ ಇದೆ. ಇಲ್ಲಿ ಸಾರೋಸ್ ಆಫ್ ದ ಚೇಂಜಿಂಗ್ ಫೇಸ್ ಅಂತ ಹೇಳಿದರೆ ದ ಫೇಡಿಂಗ್ ಯೂತ್ ಆಫ್ ಹಿಸ್ ಬಿಲವ್ಡ್. ಹಾಗೆಯೇ ನೆಕ್ಸ್ಟ್ ಸ್ಟ್ಯಾನ್ಸ್ ನೋಡೋಣ. ಆ್ಯಂಡ್ ಬೆಂಡಿಂಗ್ ಡೌನ್ ಬಿಸೈಡ್ ದ ಗ್ಲೋಯಿಂಗ್ ಬಾರ್ ಮರ್ಮರ್ ಅ ಲಿಟಲ್ ಸ್ಯಾಡ್ಲಿ ಹೌ ಲವ್ ಫ್ಲೆಡ್. ನಿಮಗೆ 1 ಮಾರ್ಕ್ ಕ್ವಶನ್ ಏನು ಕೇಳ್ಬೋದು ಅಂತ ಹೇಳಿದರೆ, ವಾಟ್ ಶುಡ್ ದ ಲೇಡಿ ಮರ್ಮರ್ ಅಬೌಟ್ ಅಂತ ಹೇಳಿ ಇದೆ. ಶಿ ಶುಡ್ ಮರ್ಮರ್ ಅಬೌಟ್ ಹೌ ಲವ್ ಫ್ಲೆಡ್ ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ನೋಡಿ, ಪೇಸ್ಟ್ ಅಪಾನ್ ದ ಮೌಂಟನ್ಸ್ ಓವರ್ ಹೆಡ್ ವೇರ್ ಡಿಡ್ ದ ಲವ್ ಫ್ಲೀ ಅಂತ ಹೇಳಿ ಕ್ವಶನ್ ಕೇಳ್ಬೋದು. ದ ಲವ್ ಫ್ಲೆಡ್ ಅಪಾನ್ ದ ಮೌಂಟನ್ಸ್ ಅಂತಕ್ಕಂಥದ್ದು ಆನ್ಸರು. ಆ್ಯಂಡ್ ಇನ್ ದ ಲಾಸ್ಟ್ ಲೈನ್ ದ ಪೊಯೆಟ್ ಮೇಕ್ಸ್ ಯೂಸ್ ಆಫ್ ಪರ್ಸಾನಿಫಿಕೇಶನ್. ಏನು ಅಂತ ಹೇಳಿದರೆ, ಆ್ಯಂಡ್ ಹಿಟ್ ಈಸ್ ಫೇಸ್ ಅಮಿಡ್ ಅ ಕ್ರೌಡ್ ಆಫ್ ಸ್ಟಾರ್ಸ್ ಅಂತ ಹೇಳಿದೆ. ವೇರ್ ಡಿಡ್ ದ ಲವ್ ಹೈಡ್ ಎಟ್ ಲಾಸ್ಟ್ ಅಂತ ಹೇಳಿ ಕ್ವಶನ್ ಕೇಳ್ಬೋದು. ಆನ್ಸರ್ ವುಡ್ ಬಿ ಅಮಿಡ್ ಅ ಕ್ರೌಡ್ ಆಫ್ ಸ್ಟಾರ್ ಅಂತಕ್ಕಂಥದ್ದು ಆನ್ಸರ್. ಸೊ ಇಲ್ಲಿ ಸ್ಟಾರ್ ಹಿಯರ್ ರೆಫರ್ಸ್ ಟು ದ ಡೆತ್ ಆಫ್ ದ ಪೊಯೆಟ್ ಆ್ಯಂಡ್ ಹಿಸ್ ಲವ್. ಇಲ್ಲಿ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ 4 ಅಥವಾ 6 ಮಾರ್ಕ್ಸ್ ಕ್ವಶನ್ಸ್ ಕಡೆ ನಾವು ಗಮನ ಹರಿಸಬೇಕು ಅಂತ ಹೇಳಿದರೆ, ಇಲ್ಲಿ ಟೈಮ್ ಫ್ರೇಮ್ ಬಗ್ಗೆ ಕ್ವಶನ್ ತುಂಬ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಸೊ ಕಮೆಂಟ್ ಆನ್ ದ ಯೂಸೇಜ್ ಆಫ್ ಟೈಮ್ ಫ್ರೇಮ್ ಬೈ ದ ಪೊಯೆಟ್ ಅಂತ ಹೇಳಿದೆ. ಈ ಟೈಮ್ ಫ್ರೇಮ್ ಬಗ್ಗೆ ನಾವು ನೋಡಿದಾಗ ನಾನು ಕೀ ಪಾಯಿಂಟ್ಸಲ್ಲೂ ಕೂಡ ಮೆನ್ಷನ್ ಮಾಡಿದ್ದೀನಿ. ದ ಪೊಯೆಟ್ ಅಡ್ರೆಸಸ್ ಅ ಯಂಗ್ ಲೇಡಿ ಇನ್ ದ ಪ್ರೆಸೆಂಟ್ ಆ್ಯಂಡ್ ಹೀ asks her to imagine herself to be an old woman in the future, and when she is old he asks her to recall her past memories. Il past here is once again connected with the present. So illi present, future ಮತ್ತೆ past again is the present. ಸೊ ಈ ಒಂದು ಟೈಮ್ ಫ್ರೇಮನ್ನು ಇಲ್ಲಿ ತುಂಬ ಎಫೆಕ್ಟಿವ್ ಆಗಿ ಬಳಸಿದ್ದಾರೆ. ಯಾಕೆ ಈ ಟೈಮ್ ಫ್ರೇಮನ್ನು ಬಳಸಿರ್ಬೋದು ಅಂತ ಹೇಳಿದರೆ, ಹಿ ವಾಂಟ್ಸ್ her to realize the importance of the present time so that she could take the right decision of understanding his true love. And if not, if she doesn't understand his true love, in the future she may be full of regret ಅಂತ ಹೇಳ್ತಕ್ಕಂಥದ್ದು ಇಲ್ಲಿ ಕವಿಯ ಆಶೆ. ಹಾಗೆಯೇ ಇನ್ನು ನೆಕ್ಸ್ಟ್ ಕ್ವಶನ್, ಟ್ರಾನ್ಸಿಯಂಟ್ ನೇಚರ್ ಆಫ್ ಬ್ಯೂಟಿ ಆಸ್ ಅಗೇನ್ಸ್ಟ್ ದ ಪರ್ಮನೆನ್ಸ್ ಆಫ್ ಲವ್ ಅಂತಕ್ಕಂಥದ್ದು. ಇಲ್ಲೂ ಕೂಡ ಆಸ್ ಇಟ್ ಈಸ್ ಸೆಡ್ ಇನ್ ದ ಪೋಯಮ್, ಹಿ ವಾಂಟ್ಸ್ ಹರ್ ಟು ರೀಕಾಲ್ ಹರ್ ಪಾಸ್ಟ್ ಮೆಮೊರೀಸ್. ಪಾಸ್ಟ್ ಮೆಮೊರೀಸಲ್ಲಿ ವೆನ್ ಶಿ ವಾಸ್ ಯಂಗ್ she must remember that all men were attracted by her physical beauty, but it is only the speaker who was attracted by her pilgrim soul. ಜೊತೆಗೆ he loves her pilgrim soul as well as the sorrows of her changing face ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಸೊ ಇಲ್ಲಿ ಬ್ಯೂಟಿ ಅಂತಕ್ಕಂಥದ್ದು ಪರ್ಮನೆಂಟ್ ಅಲ್ಲ, ಆ್ಯಂಡ್ ಇಟ್ ಫೇಡ್ಸ್ ಅವೇ. ಆಲ್ ಮೆನ್ ವರ್ ಅಟ್ರಾಕ್ಟೆಡ್ ಬೈ ಹರ್ ಫಿಸಿಕಲ್ ಬ್ಯೂಟಿ ವಿಚ್ ಇಸ್ ನಾಟ್ ಪರ್ಮನೆಂಟ್. ಆ್ಯಂಡ್ ಅದು ಹೇಗೆ ಪರ್ಮನೆಂಟ್ ಅಲ್ವೋ ಹಾಗೆ ಅವ್ರ ಪ್ರೀತಿನೂ ಕೂಡ ಪರ್ಮನೆಂಟ್ ಆಗದೇ ಇರ್ಬೋದು, ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ್ಯಸ್ ಹಿ ಲವ್ಸ್ ಹರ್ ಪಿಲ್ಗ್ರಿಮ್ ಸೋಲ್, ಹಿ ಆಲ್ಸೋ ಲವ್ಸ್ ದ ಸಾರೋಸ್ ಆಫ್ ಚೇಂಜಿಂಗ್ ಫೇಸ್ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಹಾಗಾಗಿ ಪೊಯಮಲ್ಲಿ ಬಳಸಿರ್ತಕ್ಕಂತಹ ಇಂಪಾರ್ಟೆಂಟ್ ಫ್ರೇಸಸ್ಸನ್ನು ಬಳಸಿಬಿಟ್ಟು ನಿಮ್ಮ ಲಾಂಗ್ ಆನ್ಸರ್ಸನ್ನು ಬರೆದ್ರೆ ಯುವರ್ ಆನ್ಸರ್ಸ್ ವುಡ್ ಬಿ ವೆರಿ ಎಫೆಕ್ಟಿವ್ ಅಂತ ಹೇಳಿ ನಾನಿಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ನಾವು ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ ದ ಜಂಬಲ್ಡ್ ಸೆಗ್ಮೆಂಟ್ಸ್. ಈ ಜಂಬಲ್ಡ್ ಸೆಗ್ಮೆಂಟ್ಸ್ ಅನ್ನೋದು ನಿಮಗೆ 35th ಕ್ವಶನ್ ಆಗಿರುತ್ತೆ. ದಟ್ಸ್ ದ ಲಾಸ್ಟ್ ಕ್ವಶನ್ ಇನ್ ಯುವರ್ ಕ್ವಶನ್ ಪೇಪರ್ ಆ್ಯಂಡ್ ಇಟ್ ಈಸ್ ಆಸ್ಡ್ ಓನ್ಲಿ ಫಾರ್ 1 ಮಾರ್ಕ್. ನಿಮಗೆ ನಾನು ಕೆಲವು ಎಕ್ಸಾಂಪಲ್ಸನ್ನು ಕೊಡೋದ್ರ ಮೂಲಕ ಹೇಗೆ ಈಸಿಯಾಗಿ ಸರಿಯಾದ ಉತ್ತರನ ಬರಿಬೋದು, ಇದನ್ನು ಈಸಿಯಾಗಿ 1 ಮಾರ್ಕನ್ನು ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಒಂದು ಫಸ್ಟ್ ಸೆಂಟೆನ್ಸನ್ನು ನಾವು ನೋಡೋಣ. ಇಲ್ಲಿ ದ ಸೆಂಟೆನ್ಸ್ ಇಸ್ ಬ್ರೋಕನ್ ಇನ್ ಟು fragments and it is jumbled, and you have to frame that jumbled segments into a meaningful sentence. Any group of words will not be meaningful. It has to be structured properly to make some sense.
ನಿಮಗೆ ಇಲ್ಲಿ ಜಂಬಲ್ಡ್ ಆಗಿರ್ತಕ್ಕಂತಹ ಫ್ರ್ಯಾಗ್ಮೆಂಟ್ಸನ್ನು ಸೆಗ್ಮೆಂಟ್ಸನ್ನು ಕೊಟ್ಟಿರ್ತಾರೆ. ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಸ್ಟ್ರಕ್ಚರ್ ಬಳಸಿ ನೀವು ಬರೆದ್ರೆ ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗುತ್ತೆ. ನಿಮಗೆ ಇದು ಸೆಂಟೆನ್ಸನ್ನು ಸರಿಯಾದ ರೀತಿಯಲ್ಲಿ ಬರೀಲಿಕ್ಕೆ ಒಂದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದರೆ, ಜಂಬಲ್ಡ್ ಸೆಂಟೆನ್ಸ್ ಏನಿರುತ್ತಲ್ವ ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಿಂದನೇ ತಗೊಂಡಿರ್ತಾರೆ. ಆ್ಯಂಡ್ ನೀವು ಅದಕ್ಕೆ ಆನ್ಸರ್ ಬರೀಬೇಕಾದ್ರೆ ಯಾವುದೇ ಕಾರಣಕ್ಕೂ ಕ್ವಶನ್ ಸೆಂಟೆನ್ಸಲ್ಲಿ ಹೇಗೆ ಸ್ಲ್ಯಾಶಸ್ಸನ್ನು ಬಳಸಿದಾರೋ ಅದೇ ರೀತಿಯಲ್ಲಿ ಆನ್ಸರ್ ಸೆಂಟೆನ್ಸಲ್ಲೂ ಕೂಡ ನೀವು ಸ್ಲ್ಯಾಶಸ್ ಬಳಸಬಾರ್ದು. ಅದನ್ನು ನಾರ್ಮಲ್ ಸೆಂಟೆನ್ಸ್ ನೀವು ಹೇಗೆ ಬರೀತೀರೋ ಹಾಗೆ ಬರಿಬೇಕು. ಜೊತೆಗೆ ದ ಆನ್ಸರ್ ಸೆಂಟೆನ್ಸ್ ಶುಡ್ ಬಿ ಪ್ರಾಪರ್ಲಿ ಪಂಕ್ಚುಯೇಟೆಡ್, ಬಿಗಿನಿಂಗ್ ವಿತ್ ದ ಕ್ಯಾಪಿಟಲ್ ಲೆಟರ್, ಇಫ್ ಇಟ್ ಇಸ್ ಅ ಸ್ಟೇಟ್ಮೆಂಟ್ ಎಂಡಿಂಗ್ ವಿತ್ ದ ಫುಲ್ ಸ್ಟಾಪ್, ಆ್ಯಂಡ್ ಇಫ್ ಇಟ್ಸ್ ಅ ಕ್ವಶನ್ ಎಂಡಿಂಗ್ ವಿತ್ ಅ ಕ್ವಶನ್ ಮಾರ್ಕ್. ಹೀಗೆ ಸರಿಯಾದ ಪಂಕ್ಚುಯೇಷನ್ ಮಾರ್ಕ್ನ ನೀವು ಬಳಸಿಬಿಟ್ಟು ಆ ಸೆಂಟೆನ್ಸನ್ನು ಬರಿಬೇಕಾಗತ್ತೆ. ನಾವು ಒಂದು ಎಕ್ಸಾಂಪಲ್ನ ಇಲ್ಲಿ ನೋಡೋಣ. ಹೀಗೆ ಏನಾದರೂ ಜಂಬಲ್ ಆಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ ನಾವು ಫಸ್ಟ್ ಗಮನ ಹರಿಸಬೇಕಾಗಿದೆ, ತುಂಬ ಈಸಿಯಾಗಿ ಈ ಒಂದು ಕ್ವಶನನ್ನು ಅಟೆಂಪ್ಟ್ ಮಾಡಬೇಕು ಅಂತ ಹೇಳಿದರೆ ಆ ಸೆಂಟೆನ್ಸಲ್ಲಿ ನಾವೇನು ನೋಡಬೇಕು, ಫಸ್ಟ್ ನಾವು ವರ್ಬನ್ನು ನೋಡಬೇಕು. ಇಲ್ಲಿ ಈ ಒಂದು ಫಸ್ಟ್ ಸೆಂಟೆನ್ಸನ್ನು ತಗೊಂಡ್ರೆ ಇಲ್ಲಿ ಟೀಚರ್ಸ್ ಅಂತಕ್ಕಂತಹ ವರ್ಬನ್ನು ಬಳಸಿದ್ದಾರೆ. ಆ ಟೀಚರ್ಸ್ ಅನ್ನೋದು ವರ್ಬ್ ಅಂತ ನಮಗೆ ಗೊತ್ತಿದೆ. ವರ್ಬ್ ಇಸ್ ಅನ್ ಆ್ಯಕ್ಷನ್ ವರ್ಡ್. ಹಾಗಾಗಿ ಆ ಟೀಚರ್ಸ್ ಅಂತ ಆ್ಯಕ್ಷನ್ ವರ್ಡನ್ನು ನಾವು ನೋಡಿದ ತಕ್ಷಣ ನಮಗೆ ಸಬ್ಜೆಕ್ಟ್ ಅಂತ ಹೇಳಿ ನಾವು ನೆಕ್ಸ್ಟ್ ನೋಡಬೇಕಾಗತ್ತೆ. ಸಬ್ಜೆಕ್ಟ್ ಅಂದರೆ ಡೂಯರ್ ಆಫ್ ದ ಆ್ಯಕ್ಷನ್. ಇಲ್ಲಿ ದ ಅರ್ತ್ ಯೂನಿವರ್ಸಿಟಿ. ಅರ್ತ್ ಯೂನಿವರ್ಸಿಟಿ ವಾಟ್ ಡಸ್ ಇಟ್ ಟೀಚ್ ಅಂತ ಹೇಳಿ ಅದು ಆಬ್ಜೆಕ್ಟ್ ಆಗಿರುತ್ತೆ. ಅರ್ತ್ ಡೆಮೋಕ್ರಸಿ. ಸೊ ಅರ್ತ್ ಯೂನಿವರ್ಸಿಟಿ ಟೀಚರ್ಸ್ ಅರ್ತ್ ಡೆಮೋಕ್ರಸಿ. ಇಲ್ಲಿ ಯಾವ ರೀತಿಯ ಸ್ಟ್ರಕ್ಚರನ್ನು ಫಾಲೋ ಮಾಡಬೇಕು ಅಂದರೆ ಫಸ್ಟ್ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಆ್ಯಂಡ್ ದೆನ್ ದ ಕಾಂಪ್ಲಿಮೆಂಟ್. ನಾವು ಫಸ್ಟ್ ವರ್ಬನ್ನ ನಾವು ಗುರುತಿಸ್ಕೊಂಡ್ರೆ ಅದು ಮಧ್ಯದಲ್ಲಿ ಬರುತ್ತೆ. ಆ್ಯಕ್ಷನ್ನಿಗೆ ಕಾರಣ ಆಗಿದ್ಯಾರು ಅಥವಾ ಏನು ಅಂತ ಹೇಳಿ ಹೇಳ್ಕೊಡ್ತಕ್ಕಂಥದ್ದು, ತಿಳಿಸ್ತಕ್ಕಂಥದ್ದು ಸಬ್ಜೆಕ್ಟ್ ಆಗಿರುತ್ತೆ. ಹಾಗಾಗಿ ಸಬ್ಜೆಕ್ಟ್, ವರ್ಬ್ ಆ್ಯಂಡ್ ದೆನ್ ಕಮ್ಸ್ ದ ಆಬ್ಜೆಕ್ಟ್ ಆ್ಯಂಡ್ ದೆನ್ ದ ಕಾಂಪ್ಲಿಮೆಂಟ್. ಕಾಂಪ್ಲಿಮೆಂಟ್ ಅಂತ ಹೇಳಿದರೆ ಆಬ್ಜೆಕ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಎಲಾಬ್ರೇಟ್ ಮಾಡ್ತಕ್ಕಂತಹ ಒಂದು ವಿಷಯ ಆಗಿರುತ್ತೆ. ಹಾಗೆಯೇ ನೆಕ್ಸ್ಟು ಅನದರ್ ಸೆಂಟೆನ್ಸನ್ನು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಇದು ಸನಿ ಮಾರ್ನಿಂಗ್ ಪಾಠದ್ದು. ಇಲ್ಲಿ ನಾವು ನೋಡಿದಾಗ ಯೂಸ್ಡ್ ಅಂತಕ್ಕಂತಹ ಒಂದು ವರ್ಬನ್ನು ಬಳಸಿದ್ದಾರೆ. ಸೊ ಅದು ಸೆಕೆಂಡ್ ಪೊಸಿಷನ್ನಲ್ಲಿ ಇದೆ. ಯೂಸ್ಡ್ ಹಾಗಾದರೆ ಯಾರು ಅಂತ ಹೇಳಿ ಡಾನ್ ಗಾನ್ಸೆಲೋ ಸಬ್ಜೆಕ್ಟ್, ಯೂಸ್ಡ್ ವರ್ಬ್, ಹಿಸ್ ಹ್ಯಾಂಡ್ ಕರ್ಚೀಫ್ ಆಬ್ಜೆಕ್ಟ್, ಆ್ಯಸ್ ಎ ಶೂ ಬ್ರಷ್ ಅನ್ನೋದು ಇಲ್ಲಿ ಕಾಂಪ್ಲಿಮೆಂಟ್ ಆಗುತ್ತೆ. ನೆಕ್ಸ್ಟ್ ನೋಡೋಣ ಥರ್ಡ್ ಸೆಂಟೆನ್ಸ್. ಜಂಬಲ್ಡ್ ಆಗಿ ಕೊಟ್ಟಿದ್ದಾರೆ. ಇದರಲ್ಲಿ ಫಸ್ಟ್ ನಾವು ಗುರುತಿಸಬೇಕಾಗಿದ್ದು ವಾಸ್ ಸ್ಟಾರ್ಟೆಡ್ ಅಂತಕ್ಕಂಥದ್ದು ವರ್ಬ್. ಇಲ್ಲಿ ಬಂತಕ್ಕಂಥದ್ದು ಕೆಲವು ಸಲ ಮೇನ್ ವರ್ಬ್ ಬಂದಿರುತ್ತೆ, ಇನ್ನು ಕೆಲವು ಸಲ ಇಟ್ ಕಮ್ಸ್ ಅಲಾಂಗ್ ವಿತ್ ದ ಆಕ್ಸಿಲರಿ ವರ್ಬ್, ಕೆಲವು ಸಲ ಬರೀ ಆಕ್ಸಿಲರಿ ವರ್ಬು ಕೂಡ ಇರುತ್ತೆ. ಹಾಗಾಗಿ ಆ ವರ್ಬ್ಗಳನ್ನು ನಾವು ಐಡೆಂಟಿಫೈ ಮಾಡಬೇಕು. ಇಟ್ ಕಮ್ಸ್ ಇನ್ ದ ಸೆಕೆಂಡ್ ಪೊಸಿಷನ್. ಹಾಗಾದರೆ ಫಸ್ಟ್ ಪೊಸಿಷನ್ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ನೌಧಾನ್ಯ ಫಾರ್ಮ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಾಸ್ ಸ್ಟಾರ್ಟೆಡ್, ವಾಟ್ ವಾಸ್ ಸ್ಟಾರ್ಟೆಡ್? ನೌಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್. ಸೊ ಹಾಗಾಗಿ ನೌಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಇನ್ 1994. ನಾವು ಟೈಮ್ ರೆಫರೆನ್ಸು, ಪ್ಲೇಸ್ ರೆಫರೆನ್ಸ್ ಇದೆಲ್ಲದೂ ಕೂಡ ನಾವು ಲಾಸ್ಟಿಗೆ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ಇನ್ 1994 ನೌಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ತಪ್ಪಾಗುತ್ತೆ. ಅದ್ರ ಬದಲಾಗಿ ನೌಧಾನ್ಯ ಫಾರ್ಮ್ ವಾಸ್ ಸ್ಟಾರ್ಟೆಡ್ ಇನ್ 1994 ಅಂತ ಹೇಳಿಬಿಟ್ಟು. ಅದೇ ರೀತಿಯಲ್ಲಿ ಇನ್ನು ಬೇರೆ ಬೇರೆ ನಿಮ್ಮ ಲೆಸನ್ಸಿಂದ ಬರ್ತಕ್ಕಂತಹ ಸಮ್ ಆಫ್ ದ ಇಂಪಾರ್ಟೆಂಟ್ ಸೆಂಟೆನ್ಸ್ ಕಡೆ ನೀವು ಗಮನ ಹರಿಸ್ಬೋದು. ನಾನು ಇಲ್ಲಿ ಸೆಂಟೆನ್ಸ್ಗಳನ್ನು ಬೇರೆ ಬೇರೆ ಪಾಠದಿಂದ ಇಲ್ಲಿ ಕೋಟ್ ಮಾಡಿದ್ದೀನಿ. ದೇರ್ ಈಸ್ ಅ ರಿಯಲ್ ಕಿಂಗ್ಲೆಟ್ ಇನ್ ಹಿಸ್ ಟಾಯ್ ಕಿಂಗ್ಡಮ್. ಯು ಕಾಂಟ್ ಅರ್ನ್ ಸ್ಟೋನ್ ಪ್ಯಾಲೇಸಸ್ ಬೈ ಆನೆಸ್ಟ್ ಲೇಬರ್. ದ ಅರ್ತ್ ಯೂನಿವರ್ಸಿಟಿ ಟೀಚಸ್ ಅರ್ತ್ ಡೆಮೋಕ್ರಸಿ. ದ ಅರ್ತ್ ಯೂನಿವರ್ಸಿಟಿ ಈಸ್ ಇನ್ಸ್ಪೈರ್ಡ್ ಬೈ ಟ್ಯಾಗೋರ್. ದ ಪೆಟ್ಟಿ ಥೆಫ್ಟ್ ಇನ್ ದ ಗಾರ್ಡನ್ ಕೇಮ್ ಟು ಎನ್ ಎಂಡ್. Cycling movement has reduced women's dependence on men. Do you use handkerchief as a shoe brush? The idea of separateness began with the war against the earth. My ecological journey started in the forest of Himalayas. The idea of separateness began with the war against the earth. ಸೊ ಇವು ಕೆಲವುದು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸೆಂಟೆನ್ಸ್ನ ನಾನು ಬರ್ದೇನೆ. ಇದು ಜಂಬಲ್ಡ್ ಆಗಿ ಕೊಡ್ತಾರೆ. ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಸ್ಟ್ರಕ್ಚರ್ ಮಾಡಿ ಒಂದು ಮೀನಿಂಗ್ಫುಲ್ ಸೆಂಟೆನ್ಸನ್ನು ಬರೀಬೇಕಾಗುತ್ತೆ.